ರೀ ಕಾಫಿ ಅಣ್ಣ. ಶ್ರೀರಾಮಲ್ಲೇ ಕಾಣಿಸ್ತಿಲ್ಲ. ಅವನು ಎಲ್ರಿ ನಮ್ಗೆ ಹೇಳ್ಬಿಟ್ಟು ಹೋಗ್ತಾನೆ. ಯಾವುದೋ ಟೈಮಿಗೆ ಮನೆಗೆ ಬರ್ತಾನೆ, ಯಾವುದೋ ಟೈಮಿಗೆ ಹೋಗ್ತಾನೆ. ಅವನೇನು ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿಲ್ಲ. ನೀವು ಸ್ವಲ್ಪ ಸ್ಟ್ರಿಕ್ಟಾಗಿ ಬಳಸ್ಬೇಕಿತ್ತು. ಹೋಗ್ಲಿ ಬಿಡಿ, ಈಗ ಹೇಳೇನು ಪ್ರಯೋಜನ. ಗೊತ್ತಾಯ್ತಲ್ಲ. ಅವನು ನಮ್ಮ ಜನನೇ ನೋಡಿ ಕಲಿಬೇಕು. ಅಮ್ಮ, ಪದ್ಮಾ, ಕಾಲೇಜಿಗೆ ಹೊರಟೆ ಮಧ್ಯಾಹ್ನ. ಹಾಂ ಮಾವ. ಹುಷಾರಮ್ಮ. ಅಪ್ಪ, ನಾನು ರೆಡಿ. ಕಾಲೇಜಿಗೆ ಹೊರಡೋಣವಾ? ಅಪ್ಪ, ಟೈಮ್ ಆಯಿತು. ಸುಬ್ಬು ಆಟೋಗೆ ಹೇಳಿದ್ದೀನಿ, ನೀವು ಅವನ ಜೊತೆನೇ ಹೋಗು. ಏನ್ರಿ ಹೀಗೆ ಮಾತಾಡ್ತಿದ್ದೀರಾ? ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀರಾ? ನಿನ್ನೆದನ್ನೇ ಮುಂದುವರಿಸ್ಬೇಡಿ ನೀವು. ಇಲ್ವಲ್ಲ, ನಾನಲ್ಲಿ ಹಠ ಸಾಧಿಸ್ತಾ ಇದ್ದೀನಿ. ನಾನು ಸಹಜವಾಗಿ ಮಾತಾಡ್ತಿದ್ದೀನಿ. ಸಿನಿಮಾಗೆ ಹೋಗಿದ್ಲು, ಯಾಕೆ ಅಂತ ಕೇಳಿದೆ. ತಪ್ಪಾಯಿತು, ಇನ್ನೊಂದ್ಸಲಿ ಹೋಗಲ್ಲ ಅಂತಂದ್ಲು. ಅಲ್ಲಿಗೆ ಆ ವಿಷಯ ಮುಗೀತು. ನಿನ್ನೆ ವಿಷಯ ಇರೋದು ನನ್ನ ಮನಸ್ಸಲ್ಲ, ನಿಮ್ಮ ಮನಸ್ಸಲ್ಲಿ. ಜನನಿನ ದಿನ ಕಾಲೇಜಿಗೆ ಡ್ರಾಪ್ ಮಾಡಕ್ ಹೋಗ್ತಾ ಇದ್ದಿದ್ದು ನೀವೇ ತಾನೆ. ಇವತ್ತೇನು ಹೊಸದಾಗಿ ಆಟೋದಲ್ಲಿ ಹೋಗು ಅಂತ ಹೇಳ್ತಾ ಇದ್ದೀರಾ? ನನಗೆ ಮೀಟಿಂಗ್ ಇದೆಯಮ್ಮ, ಅದಕ್ಕೆ ಆಟೋದಲ್ಲಿ ಹೋಗು ಅಂತ ಹೇಳಿದೆ. ತಪ್ಪಾ? ಅಲ್ಲ ರೀ, ಎಂಥದೇ ಮೀಟಿಂಗ್ ಇದ್ರು, ಆರೋಗ್ಯ ಸರಿ ಇಲ್ದಿದ್ರು ಜನನಿನ ಕಾಲೇಜಿಗೆ ಡ್ರಾಪ್ ಮಾಡೋದನ್ನ ತಪ್ಪಿಸ್ದವ್ರಲ್ಲ ನೀವು. ಇವತ್ತು ಕ್ಲೈಂಟೇ ಇಂಪಾರ್ಟೆಂಟ್ ಆಗ್ಬಿಟ್ರಾ? ಅಪ್ಪ, ಪ್ಲೀಸ್ ಅಪ್ಪ, ಹೀಗೆ ಮಾಡಬೇಡಿ. ಸರಿ, ನಾನೇ ಕರ್ಕೊಂಡು ಹೋಗ್ತೀನಿ. ಆ ಗಾಡಿಗೆ ನನ್ನ ಪ್ಯಾಂಟ್ ಜೋಬಲಿದೆ, ತುಂಬ ಸುಮತಿ. ಅಪ್ಪ, ಸಾರಿ ಅಪ್ಪ. ನನ್ನೇ ಕೇಳಿದ್ಯಲ್ಲಮ್ಮ. ಈ ಒಂದೇ ವಿಷಯನ ಪದೇ ಪದೇ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಂದು ವಿಷಯ ಹೇಳ, ನೀನು 8ನೇ ಕ್ಲಾಸಲ್ಲಿ ನನಗೆ ಭಾಷೆ ಕೊಟ್ಟಿದ್ಯಲ್ಲ, ಅಂದ್ರಿಂದ ಹಿಡಿದು ಮತ್ತೆಂದೂ ನಿನ್ನ ಕ್ಷಮೆ ಕೇಳೇ ಇಲ್ಲ. ಅಂಥ ಹುಡುಗಿ ಈ ಕ್ಷಮೆ ಕೇಳ್ತಾ ಇದೀಯಾ, ಅದು ಬೇರೆಯವ್ರ ಕಾರಣಕ್ಕೆ. ನನ್ನ ಮಗಳು ಸುಮ್ಮನೆ ಬಾಯಿ ಮಾತಿನ ಕ್ಷಮೆ ಕೇಳುವಂಥ ಹುಡುಗಿ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಪ್ಪ, ಇನ್ನೊಂದ್ಸಲ ಈ ರೀತಿ ಆಗಲ್ಲ. ಗುಡ್. ತಗೊಳ್ಳಿ. ಹೋಗೋಣವಾ? ಇನ್ನು ಹುಷಾರು. ಹೊರಟ್ರ ಅವರು? ಅದಕ್ಕೆ ಯಾಕೊಂಥರ ಇದ್ದೀರಾ? ಏನಾಯ್ತು? ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಪ್ರೀತಿಯಿಂದ ತಿದ್ದು ಹೇಳಬೇಕು. ತಿಳುವಳಿಕೆ ಬಂದಮೇಲೆ ಫ್ರೆಂಡ್ಸ್ ಥರ ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಏನದಕ್ಕೆ ಇವರು ಜನನಿ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿರಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ಅಣ್ಣ ಮಾಡ್ತಾ ಇರೋದು ಸರಿಯಾಗೇ ಇದೆ. ಈಗ ನನ್ನ ಮಕ್ಕಳನ್ನೇ ನೋಡಿ, ಅವ್ರಿಗೆ ಕಂಟ್ರೋಲೇ ಇಲ್ಲ, ಮನಸ್ಸಿಗೆ ಬಂದಂಗೆ ಮಾಡ್ತಾರೆ. ಶ್ರೀರಾಮ್ಗಂತೂ ಮನೆಯವ್ರಿಗಿಂತ ಫ್ರೆಂಡ್ಸೇ ಹೆಚ್ಚು. ಇನ್ನು ಸಿರಿ ಯಾವಾಗ ನೋಡಿದ್ರು ಶೂಟಿಂಗು ಎಡಿಟಿಂಗು ಅಂತ ಯಾವುದೋ ಟೈಮಿಗೆ ಮನೆಗೆ ಬರ್ತಾಳೆ. ಮನೇಲಿ ಹೆತ್ತವ್ರು ಅನುಭವಿಸೋ ಸಂಕಟ ಅವ್ರಿಗೆ ಅರ್ಥನೇ ಆಗಲ್ಲ. ಆದರೆ ಅಣ್ಣ ಹಾಗಲ್ಲ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹಾಗೆ ಬೆಳೆಸ್ತಾ ಇದ್ದಾರೆ. ಅವ್ರಿಗೆ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದು, ಅವ್ರಿಗೇನು ಬೇಕು ಏನು ಬೇಡ ಅಂತೆಲ್ಲ ಅಣ್ಣಂಗೆ ಚೆನ್ನಾಗೇ ಗೊತ್ತಿದೆ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಅದಕ್ಕೆ. ಆದರೆ ಮಕ್ಕಳಿಗೆ ವಯಸ್ಸಿಗೆ ತಕ್ಕನಾಗೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಅಲ್ವಾ? ಅವ್ರನ್ನ ಸ್ವಲ್ಪನೂ ಖುಷಿಯಾಗಿರೋದಕ್ಕೆ ಬಿಡದೆ ಯಾವಾಗಲೂ ಓದು ಓದು ಅಂತಾನೆ ಹೇಳ್ತಾ ಇದ್ರೆ. ಅಣ್ಣ ಮಾಡ್ತಾ ಇರೋದು ನೋಡಿ, ಜನನಿ ಪರಿಸ್ಥಿತಿ ನೋಡಿ ಇವಾಗ ನಿಮ್ಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರ್ಬೋದು. ಆದರೆ ಹೋಗ್ತಾ ಹೋಗ್ತಾ ಅದೇ ಸರಿ ಅನಿಸುತ್ತೆ. ಯೋಚನೆ ಮಾಡಬೇಡಿ, ಅಣ್ಣ ಏನೇ ಮಾಡಿದ್ರು ಅದಕ್ಕೊಂದು ಕ್ಲಾರಿಟಿ ಇರುತ್ತೆ. ಜನನಿ, ಹಲೋ. ಎರಡು ಬುಕ್ಕು ಏನು ಒಂದೊಂದು ಕಣ್ಣಲ್ಲಿ ಒಂದೊಂದು ಬುಕ್ ಓದ್ತಾ ಇದೆಯಾ? ಓಕೆ.
ಆಯ್ತಾ ಜನನಿ ಐಮ್ ಸಾರಿ ಆಯ್ತಾ ನಿನ್ನೆ ನಿಮ್ಮ ಅಪ್ಪ ತುಂಬ ಟೆನ್ಷನ್ ಆಗಿದ್ರು ಅಂತ ಫಾತಿಮಾ ಹೇಳಿದ್ಲು ಐಮ್ ಎಕ್ಸ್ಟ್ರೀಮ್ಲಿ ಸಾರಿ ಓಕೆ ನೀನು ಯಾಕೆ ಸಾರಿ ಹೇಳ್ತೀಯ? ಮೂವಿಗೆ ಹೋಗೋ ನಿರ್ಧಾರ ನಂದು, ಅದ್ರ ಪರಿಣಾಮನೂ ನಾನು ಎದುರಿಸ್ತೀನಿ. ಸರಿನಮ್ಮ. ಬಟ್ ಜನನಿ, ನಿಮ್ಮಪ್ಪ ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ, ನಿನಗೆ ಒಳ್ಳೇದೇ ಮಾಡ್ತಾ ಇದ್ದಾರೆ, ಆ್ಯಂಡ್ ನೀನೇನೋ ಸಾಧನೆ ಮಾಡಲಿ ಅಂತ ನಿಂಗೆ ಎಂಕರೇಜ್ ಮಾಡ್ತಿದ್ದಾರೆ, ಅದೆಲ್ಲ ಕರೆಕ್ಟೇ. ಬಟ್ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡಿ ಪ್ಲೀಸ್. ಯಾವುದು ಚಿಕ್ಕ ವಿಷಯ ಅಲ್ಲ? ನಿನ್ಗೇನು ಗೊತ್ತು ನನ್ನ ಅಪ್ಪನ ಬಗ್ಗೆ? ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂತ ಗೊತ್ತಾ ನಿನಗೆ? ನಾನು ಸಾಧನೆ ಮಾಡಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ನನಗೆ ಈ ಮಾಲ್ಸ್, ಮೂವೀಸ್, ಹೊಸ ಬಟ್ಟೆ, ಪಾರ್ಟಿ, ಫ್ರೆಂಡ್ಸ್, ಈ ರಿಚ್ ಜೀವನ ಎಲ್ಲ ಗೊತ್ತಿಲ್ಲ. ನೀನೇನೋ ಬಾಯಲ್ಲಿ ಚಿನ್ನದ ಸ್ಪೂನ್ ಇಟ್ಕೊಂಡು ಹುಟ್ಟಿದ್ಯಾ, ಕಷ್ಟ ಏನು ಅಂತ ಗೊತ್ತಿಲ್ಲ. ದುಡ್ಡಿನ ಅವಶ್ಯಕತೆ ಇಲ್ಲ, ಏನ್ ಬೇಕೋ ಅದು ಈಸಿಯಾಗಿ ಸಿಕ್ಬಿಡುತ್ತೆ. ಇನ್ನೊಬ್ರನ್ನ ಸಾಕ್ಬೇಕು ಅನ್ನೋ ಜವಾಬ್ದಾರಿ ಇಲ್ಲ, ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ಮಿಡಲ್ ಕ್ಲಾಸ್ ಅಪ್ಪ ಅಮ್ಮಂಗೆ ನಾವು ಬರೀ ಮಕ್ಕಳಾಗಿರಲ್ಲ, ಅವ್ರ ಮುಂದಿನ ಭವಿಷ್ಯ, ಅವ್ರ ಆಸೆ, ಅವ್ರ ಕನಸು ಎಲ್ಲಾನು ಆಗಿರ್ತೀವಿ. ಮುಚ್ಚಿಟ್ರೆ ಉಸಿರುಗಟ್ಟುತ್ತೆ, ಬಿಸಿಲಲ್ಲಿಟ್ರೆ ಬಾಡ್ ಹೋಗುತ್ತೆ ಅನ್ನೋ ತರ ಕಾಳಜಿಯಿಂದ ಹೂವನ್ನು ಬೆಳೆಸಿದ ಹಾಗೆ ನಮ್ಮನ್ನು ಬೆಳೆಸ್ತಾರೆ. ಆ ಕಾಳಜಿ ನಿಮ್ಮಂತವ್ರಿಗೆ ರಿಸ್ಟ್ರಿಕ್ಷನ್ಸ್ ಅನ್ಸುತ್ತೆ. ಜನನಿ, ನಾನು ಒಂದೇ ಒಂದ್ಸಲ ನನ್ನಂತ ಮಿಡಲ್ ಕ್ಲಾಸ್ ಹುಡುಗಿ ಜೀವನದಲ್ಲಿ ಜಾಗದಲ್ಲಿ ನಿಂತು ಯೋಚನೆ ಮಾಡು. ಆಗ ಫ್ಯಾಮಿಲಿ ವ್ಯಾಲ್ಯೂ ಏನು, ದುಡ್ಡಿನ ವ್ಯಾಲ್ಯೂ ಏನು, ಅಪ್ಪ ಅಮ್ಮ ಯಾಕೆ ಹಾಗೆ ನಡ್ಕೋತಾರೆ, ಯಾಕೆ ಹೆಜ್ಜೆ ಹೆಜ್ಜೆಗೂ ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಾರೆ ಅಂತ ಅರ್ಥ ಆಗುತ್ತೆ. ಸುಮ್ಮನೆ ಗೊತ್ತಿಲ್ಲದೆ ಏನೇನು ಹೇಳ್ಬೇಕು. ಹಲೋ 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 ಒಂದು ನಿಮಿಷ. ಏನು ಒಳ್ಳೆ ಚೆನ್ನಮ್ಮ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾನೆ ಇದೆಯಲ್ಲ, ನಾನು ಒಂದು ಸ್ವಲ್ಪ ಮಾತಾಡ್ಬೋದಾ? ಹಾಂ, ಮಾತಾಡ್ಲ ಈಗ? ಸೊ ನಿನ್ನ ಪ್ರಕಾರ ನಾನು ಚಿನ್ನದ ಸ್ಪೂನ್ ಬಾಯ್ಲಿ ಇಟ್ಕೊಂಡು ಹುಟ್ಟೋನು, ಫ್ಯಾಮಿಲಿ ವ್ಯಾಲ್ಯೂ, ದುಡ್ಡಿನ ವ್ಯಾಲ್ಯೂ ಇದೆಲ್ಲ ಗೊತ್ತಿಲ್ಲದೆ ಇರೋನಲ್ವಾ? ಹಾಂ, ಬಟ್ ನನಗೆ ಒಂದು ವಿಷಯ ಹೇಳು, ನನ್ನ ಬಗ್ಗೆ ಪೂರ್ತಿ ತಿಳ್ಕೊಳ್ದಂಗೆ ಇದನ್ನೆಲ್ಲ ನೀನು ಹೇಗೆ ಡಿಸೈಡ್ ಮಾಡಿದೆ? ಓಹ್, ನಾನು ಫ್ರೆಂಡ್ಸ್ಗೋಸ್ಕರ ದುಡ್ಡು ಖರ್ಚು ಮಾಡ್ತೀನಿ, ಯಾರೇ ಕೇಳಿದ್ರು ಹೆಲ್ಪ್ ಮಾಡ್ತೀನಲ್ಲ ಅದಕ್ಕೆ? ಎಲ್ಲ ಸ್ಟೋರಿಗೂ ಎರಡು ಸೈಡ್ ಇರುತ್ತೆ ಜನನಿ. ಒಬ್ರ ಬಗ್ಗೆ ನಿರ್ಧಾರಕ್ಕೆ ಬರೋದಕ್ಕೂ ಮುಂಚೆ ಎರಡೂ ಕಡೆ ತಿಳ್ಕೊಬೇಕಲ್ವಾ? ಇವಾಗ ನಿನಗೆ ನಾನು ಪ್ರತಿದಿನ ಕಾಲೇಜ್ ಮುಗಿಸ್ಕೊಂಡು ಪಾರ್ಟ್ ಟೈಮ್ ಜಾಬ್ಗೆ ಹೋಗಿ ಅರ್ನ್ ಮಾಡ್ತಿರೋದು ಗೊತ್ತಾ? ಗೊತ್ತಿಲ್ವಾ? ಇದಕ್ಕೆ ಹೇಳೋದು ಡು ನಾಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ನೀನು ನನಗಿಂತ ಸ್ಟಡೀಸಲ್ಲಿ ತುಂಬ ಚೆನ್ನಾಗಿರ್ಬೋದು ಜನನಿ, ಬಟ್ ಫ್ಯಾಮಿಲಿ ವ್ಯಾಲ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ನಿನಗಿಂತ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಗೊತ್ತಾ? ಯಾರ ಹತ್ರ ಏನಿರಲ್ವೋ ಅದ್ರ ಬೆಲೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತಂತೆ. ದುಡ್ಡಿನ ವ್ಯಾಲ್ಯೂ ಏನು, ಫ್ಯಾಮಿಲಿ ವ್ಯಾಲ್ಯೂ ಏನು, ಆ್ಯಂಡ್ ಅದೆಲ್ಲದಕ್ಕಿಂತ ಜೀವನ ಎಷ್ಟು ಮುಖ್ಯ ಅನ್ನೋದು ನನಗೆ 5 ವರ್ಷದ ಮೊದಲೇ ಗೊತ್ತಾಯ್ತು. ನನಗೆ ಅಪ್ಪ ಅಮ್ಮ ಇಲ್ಲ, ಇರೋದು ಅಕ್ಕ ಮಾತ್ರ. ಅವಳಿಗೂ ಮದುವೆ ಆಗಿದೆ, ಅವಳದೇ ಆದ ಸಂಸಾರ ಇದೆ. ಆದರೂ ನನ್ನ ಕೈ ಬಿಡದೆ ಜೊತೆಲಿರೋ ಅಮ್ಮನಂತ ಅಕ್ಕ ಅವಳು. ಜನನಿ, ಲೈಫು ತುಂಬ ಸಿಂಪಲ್ ಆಗಿರುತ್ತೆ. ನಾವೇ ಏನೇನೋ ಯೋಚನೆ ಮಾಡ್ಕೊಂಡು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ನೀನು ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ, ಫ್ಯಾಮಿಲಿಯವ್ರಿಗೋಸ್ಕರ ಮಾಡ್ತಿರೋ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ನಿನ್ನ ಖುಷಿಗೆ ಮೋಸ ಮಾಡ್ಕೋಬೇಡ. ನಿನ್ನ ಆಸೆಗಳಿಗೂ ರೆಸ್ಪೆಕ್ಟ್ ಕೊಡು. ಅದು ಎಷ್ಟೇ ಚಿಕ್ಕ ಆಸೆ ಆಗಿದ್ರೂ ಪರವಾಗಿಲ್ಲ. ನಿನಗೋಸ್ಕರ ಬದುಕೋದು ಕಲಿ ಅಂತ ಹೇಳಿದ್ನೆ ಹೊರತು ನಿಮ್ಮ ಅಪ್ಪನ ಮಾತನ್ನ ಕೇಳಬೇಡ ಅಂತ ನಾನು ಹೇಳಿಲ್ಲ. ಆಮೇಲೆ ಫಸ್ಟು ನೀನು ಈ ತುಂಬ ಯೋಚನೆ ಮಾಡೋದನ್ನ ಕಡಿಮೆ ಮಾಡು, ಆಯಿತಾ? ಲಿವ್ ಲೈಫ್ ಆಸ್ ಇಟ್ ಕಮ್ಸ್. ಪೀಸ್. ಸಾರಿ ಗೌತಮ್, ನಿನ್ನ ಬಗ್ಗೆ ತಿಳ್ಕೊಳ್ದೆ ನಾನು ಏನೇನೆಲ್ಲ ಹೇಳಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಜನನಿ, ಪ್ಲೀಸ್ ಈ ಸಿಂಪತಿ ಎಲ್ಲ ಬೇಡ ಜನನಿ, ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್. ಸಿಂಪತಿ ಅಲ್ಲ, ಐ ರಿಯಲಿ ಮೀನ್ ಇಟ್. ಐ ಆಮ್ ವೆರಿ ಸಾರಿ. ಸರಿ, ಲೆಟ್ಸ್ ಬಿ ಗುಡ್ ಫ್ರೆಂಡ್ಸ್, ಆಯ್ತಾ? ಇದೆಲ್ಲ ಮರ್ತ್ಬಿಡು, ಆರಾಮಾಗಿಡು. ಎಕ್ಸ್ಕ್ಯೂಸ್ ಮೀ, ಸಾರಿ ಗೌತಮ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೋದಾ? ಮಾತಾಡು. ನೀವಿಬ್ರು ಲವ್ ಮಾಡ್ತಿದ್ದೀರಾ? ಏನು ಇಲ್ಲ. ನಾವಿಬ್ರು ಲವ್ ಮಾಡ್ತಿದೀವಿ ಅಂತ ಯಾರು ಹೇಳಿದ್ ನಿನ್ಗೆ? ಹಬ್ಬಾ, ಯಾರು ಹೇಳೋದಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಗೌತಮ್, ಐ ಲವ್ ಯು. I love you so much.
ತುಂಬಾ ಇಷ್ಟ ಆಗ್ಬಿಟ್ಟೆ. ನೀನ್ ಎಲ್ರ ಜೊತೆ ನಗ್ನಗ್ತಾ ಇರೋದು, ಹುಡುಗಿರ್ ವಿಷಯದಲ್ಲಿ ನೀನ್ ತೋರ್ಸೋ ಗೌರವ ಕಾಳಜಿ, ತಪ್ಕೊಂಡಾಗ ಅಪೋಸ್ ಮಾಡಿದ್ದು, ಇವನ್ನೆಲ್ಲ ನೋಡಿ ನನಗೆ ನಿನ್ ಮೇಲೆ ಲವ್ ಆಗೋಯ್ತು. ಜನನಿ ಇವ್ರದ್ದು ನನ್ನ ಬಗ್ಗೆ ಏನೂ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ಯಾ ನೀವು ಈ ಸ್ಮೈಲಿಂಗ್ ಫೇಸ್ ನೋಡಿ ಲವ್ ಮಾಡಿಬಿಟ್ಟಿದ್ದೀರಾ ಅಂತ ಅನ್ಸುತ್ತೆ. ನನಗೆ ಇನ್ನೊಂದು ಮುಖ ಇದೆ, ಅದು ಗೊತ್ತಾದರೆ ನೀವು ಲವ್ ಅಲ್ಲ, ನನ್ನ ಕಡೆ ತಿರುಗು ನೋಡಲ್ಲ. ಆಮೇಲೆ ಇವಾಗ ನಿನಗೆ ಆಗಿರೋದು ಲವ್ ಅಲ್ಲ, ಅದು ಒಂದು ಆಕರ್ಷಣೆ, ಜಸ್ಟ್ ಇನ್ಫ್ಯಾಚುಯೇಷನ್ ಅಷ್ಟೇ. ಈ ಟೆಂಪ್ರರಿ ಫೀಲಿಂಗ್ಸ್ಗೆ ನಾವು ಲವ್ ಅಂತ ಹೆಸರಿಟ್ಕೊಂಡು ಇಲ್ಲದೆ ಇರೋ ಕನ್ಸು ಕಟ್ಕೊಂಡು ಜೀವನ ಹಾಳು ಮಾಡಿಕೊಂಡು, ಇದೆಲ್ಲ ನನಗೆ ಸೆಟ್ ಆಗಲ್ಲ ಪ್ರಿಯಾ. ಸಾರಿ ಬ್ರೋ. ಏಯ್ ಏ ಪ್ರಿಯಾ ಬ್ರೋನಾ, ನೀನೇನು ನಗ್ತಾ ಇದೆಯಾ? ಅಲ್ಲ ಅವಳು ಈಗ ಲವ್ ಅಂದ್ಲು ತಾನೆ? 2 ನಿಮಿಷ ಲವ್ ಸ್ಟೋರಿ. ನೀನೋ ನಿನ್ ಲವ್ ಸ್ಟೋರೀಸು. ಹಾಯ್ ಫ್ರೆಂಡ್ಸ್, ಈ ವೀಕೆಂಡು ಏನ್ ಟ್ರಿಪ್ ಪ್ಲಾನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ಇಲ್ಲಿಂದ ಡೈರೆಕ್ಟ್ ಗೋವಾ, ಗೋವಾಯಿಂದ ಪಾಂಡಿ, ಆಮೇಲೆ ಬ್ಯಾಕ್ ಟು ಬೆಂಗಳೂರು. ಏನೋ ಪ್ರತಿ ವೀಕೆಂಡ್ ಟ್ರಿಪ್ ಕೊಡ್ದಂಗೆ. ಹೋಯ್ತೀವೋ ಇಲ್ವೋ, ವಾರ ವಾರ ಅಚ್ಚುಕಟ್ಟಾಗಿ ಟ್ರಿಪ್ ಪ್ಲಾನ್ ಅಂತೂ ಮಾಡ್ತೀವಿ. ಸರಿ, ಹಂಗಂದ್ರೆ ಈ ಸತಿ ಎಲ್ಲಾ ಖರ್ಚು ನಿಂದೆ, ಏನು ಗೌತಮ್ ಹತ್ರ ಕೇಳ್ಬಾರ್ದು, ಸರಿನಾ? ಟ್ರಿಪ್ ಅಂತ ನಾವು ಬೀಚಿಗೆ ಹೋಗ್ತೀವೋ ಇಲ್ಲೋ, ಪಕ್ಕದಲ್ಲಿರೋ ಹಿಲ್ಸ್ಗಾದ್ರೂ ಹೋಗೋಣ. ಯಾವ ಹಿಲ್ಸು? ನಂದಿ ಹಿಲ್ಸು, ಕೂಲಾಗಿರತ್ತೆ, ಚಿಲ್ಡ್ ಟ್ರಿಪ್ ಮಾಡ್ಕೊಂಡು ಬಂದ್ಬಿಡೋಣ. ಅಪರೂಪಕ್ಕೇನೋ ಒಳ್ಳೆ ಐಡಿಯಾ ಮಾಡಿದ್ಯಾ. ಕಮ್ ಆನ್ ಗೈಸ್, ಲೆಟ್ಸ್ ಪ್ಲಾನ್. ಪ್ಲಾನ್ ಮಾಡು. ಅವ್ರು ಏನೋ ಸಖತ್ತಾಗಿ ಪ್ಲಾನ್ ಮಾಡ್ತಿದ್ದಾರೆ, ನಾವು ಏನಾದ್ರು ಪ್ಲಾನ್ ಮಾಡೋಣ ಕಣ್ರಿ. ಹಾಗಿದ್ರೆ ನಾವೆಲ್ಲರೂ ಗ್ರೂಪ್ ಸ್ಟಡೀಸ್ ಮಾಡೋಣವಾ? ಏನೋ ಕೂಲ್ ಆಗಿರೋ ಪ್ಲಾನ್ ಹೇಳು ಅಂದ್ರೆ ನಾವು ಅದು ಗ್ರೂಪ್ ಸ್ಟಡಿ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಓದೋ ಮಕ್ಕಳ. ಹಾ ಓದೋಣ ಬಿಡಿ. ಅವರೆಲ್ಲ ನಂದಿ ಹಿಲ್ಸ್ಗೋಗಿ ಚಿಲ್ ಮಾಡಿದ್ರೆ ನಾವು ನಮ್ಮ ಮನೇಲೆ ಗ್ರೂಪ್ ಸ್ಟಡಿ ಮಾಡ್ತಾ ಎಂಜಾಯ್ ಮಾಡೋಣ. ಜನನಿ, ನೀನ್ ನಮ್ಮ ಮನೆಗೆ ಬರ್ಬೋದಲ್ವಾ? ಅವಳ ಜೊತೆ ಅವ್ರ ಅಪ್ಪ ಕೂಡ ಬರ್ತಾರೆ, ಪರವಾಗಿಲ್ವಾ? ಜನನಿಗೆ ಓದೋ ನೆಸೆಸಿಟಿನೇ ಇಲ್ಲ, ಅವಳಿಗೆಲ್ಲ ಬರುತ್ತೆ. ಜನನಿ, ನಿಂಗೆಲ್ಲ ಬರುತ್ತೆ ಅಂತಲ್ಲ, ನಮ್ಮೆಲ್ರಿಗೂ ಚೇಂಜ್ ಓವರ್ ಇರುತ್ತೆ ಅಂತ. ಅಷ್ಟಕ್ಕೂ ನಿಮ್ಮಪ್ಪ ಒಪ್ಕೋಬೇಕಲ್ವಾ? ಹೌದು ಜನನಿ, ಎಲ್ಲ ಹುಡುಗಿರೇ ಅಲ್ವಾ, ಅಂಕಲ್ಗೊಂದ್ಸಲಿ ಹೇಳು ಪ್ಲೀಸ್ ಜನನಿ. ಸರಿ ಆಯ್ತು, ಆದ್ರೆ ಒಂದ್ ಕಂಡೀಷನ್. ಎಲ್ಲ ಏನು ಮದನನಿ, ಇಷ್ಟು ದಿವಸ ಇಲ್ಲದ್ದು ಈಗ ನಿನ್ ತಲೆಗೆ ಬರ್ತಾ ಇದೆ? ಅಲ್ಲ, ನನ್ನ ಉತ್ತರ ಏನಿರುತ್ತೆ ಅಂತ ಗೊತ್ತಿದ್ರು ಹೀಗೆ ಬಂದು ಕೇಳ್ತಾ ಇದೆಯಾ? ಜೊತೆಗೆ ಓದ್ತೀವಿ, ಒಟ್ಟಿಗೆ ಓದ್ತೀವಿ, ಏನಿದೆಲ್ಲ ಪ್ರಯೋಜನ ಇಲ್ಲದೆ ಇರೋದು. ನೋಡು, ಗುಂಪಲ್ಲಿ ಓದಿದಾಗ ತಲೆಗೇನು ಹತ್ತೋಲ್ಲ, ಸುಮ್ಮನೆ ಸಮಯ ಹಾಳು. ಗುಂಪಲ್ಲಿ ಓದೋದ್ರಿಂದ ಏಕಾಗ್ರತೆ ಬರೋದೇ ಇಲ್ಲಮ್ಮ ಜನನಿ. ಆ ಉಳಿದವರು ಏನೇನೋ ಹುಚ್ಚಾಟ ಮಾಡ್ತಾ ನಿನ್ನ ಗಮನನೂ ಬೇರೆ ಕಡೆ ಸೆಳೆದು ಬಿಡ್ತಾರೆ. ನೀನೇ ಅವ್ರಿಗೆ ಪಾಠ ಬೇರೆ ಮಾಡಬೇಕಾಗುತ್ತೆ. ನೀನೇ ಕಲೆ ತುಂಬಾ ಇದೆ, ಇಂಥ ಸಂಭ್ರಮಕ್ಕೆಲ್ಲ ಕೊಡೋ ಸಮಯ ನಿನಗಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲಪ್ಪ, ಇದರಿಂದ ನನಗೂ ಒಳ್ಳೇದಲ್ವಾ? ಅವ್ರಿಗೆ ಹೇಳ್ಕೊಡ್ತಾ ನನಗೂ ರಿವೈಸ್ ಮಾಡ್ದಾಗುತ್ತೆ. ಕ್ಲಾಸಲ್ಲಿ ಆ ಉಪನ್ಯಾಸಕರ ಮಾತನ್ನು ಹೇಳಿದ್ದೆ ಕೇಳಲ್ಲ ಅವರು. ನಿನ್ನ ಮಾತು ಕೇಳ್ತಾರಾ? ಸುಮ್ಮನೆ ಅವರೆಲ್ಲ ಇಲ್ಲಿ ಬಂದು ಸೇರ್ಕೊಳ್ತಾರೆ, ದೊಂಬಿ ಆಗುತ್ತೆ ಅಷ್ಟೇ. ಅವ್ರಿಗೆ ಯಾರಿಗೂ ಓದಬೇಕು ಅನ್ನೋ ಉದ್ದೇಶ ಇರೋಲ್ಲ, ಸುಮ್ಮನೆ ಸೇರ್ಕೊಂಡು ಗಲಾಟೆ ಮಾಡಬೇಕು ಅಷ್ಟೇ. ಇಲ್ಲ ಅಪ್ಪ, ಹುಡುಗಿರಷ್ಟೇ ಬರ್ತಿರೋದು, ಎಲ್ರಿಗೂ ಸ್ಟಡೀಸ್ ಬಗ್ಗೆ ಸೀರಿಯಸ್ನೆಸ್ ಇದೆ. ನಮ್ಮ ಪಾಡಿಗೆ ನಾವು ಟೆರೆಸ್ ಮೇಲೆ ಓದ್ಕೋತೀವಪ್ಪ. ಈಗ ನಿಮ್ಮ ಪಾಠ ನೀವು ಅಂತ ಹೇಳ್ತೀರಾ, ಆಮೇಲೆ ನಿಮ್ಮ ನಿಯಂತ್ರಿಸಕ್ಕಾಗುತ್ತಾ ನಮಗೆ? ಇಲ್ಲ ಅಪ್ಪ, ಅವ್ರ ಮನೆಗೆ ತಾನೇ ಬರ್ತಿರೋದು, ನೀವು ಅಮ್ಮ ಇರ್ತೀರಾ ಅಲ್ವಾ ನೋಡ್ಕೊಳ್ಳೋದಕ್ಕೆ. ಅವ್ರು ಹಾಗೆಲ್ಲ ಗಲಾಟೆ ಮಾಡಲ್ಲ ಅಪ್ಪ, ಪ್ಲೀಸ್ ಅಪ್ಪ. ನಾವಿದ್ದೇನ್ ಮಾಡ್ತೀವಿ? ಇವತ್ತು ಜೊತೆ ಕೂತ್ಕೊಂಡು ಓದ್ತೀವಿ ಅಂತಾರೆ, ನಾಳೆ ಹೊರಗೆ ಓದ್ತೀವಿ ಅಂತ ಹೇಳ್ತಾರೆ, ಅದನ್ನ ನಾಳಿದ್ದು ಸಂತೋಷ ಕೂಟ ಮಾಡೋಣ ಅಂತ ಹೇಳ್ತಾರೆ.
ಸ್ವಲ್ಪ ಸಲಿಗೆ ಕೊಟ್ಟರೆ ಸಾಕು, ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ. ಏನ್ ಮಾಡ್ಬೇಕು? ಯಾಕ್ರಿ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗೆಲ್ಲ ಏನೂ ಆಗಲ್ಲ. ಹೆಣ್ಮಕ್ಳಲ್ವಾ, ತಂಟೆ ತಕರಾರು ಏನೂ ಇರೋದಿಲ್ಲ. ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಓದ್ಕೊಂಡು ಹೋಗ್ತಾರೆ. ಅದಕ್ಕೇನ್ ಖಾತ್ರಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಪಾಪ ರೀ ಜನನಿ, ಯಾವತ್ತೂ ಏನು ಕೇಳ್ದೋಳೆ ಅಲ್ಲ. ಮಗು ಇಷ್ಟೊಂದು ಕೇಳ್ಕೊತಿದೆ. ಸರಿ ಮಾಡ್ಕೋ. ಥ್ಯಾಂಕ್ಸ್ ಅಪ್ಪ. ನೀನು ಹೋಗಮ್ಮ, ಓದ್ಕೊಳಕ್ಕೆ ರೆಡಿ ಮಾಡ್ಕೊ. ಹಲೋ, ಹಾಂ, ಎಲ್ಲಿದ್ದೀರಾ? ಹೌದಾ, ಅಲ್ಲಿಂದ ಒಂದು 10 ನಿಮಿಷ ಅಷ್ಟೇ. ಅಲ್ಲೊಂದು ನಂದಿನಿ ಪಾರ್ಲರ್ ಸಿಗುತ್ತೆ. ಅಲ್ಲಿ ರೈಟ್ ಟರ್ನ್ ತೊಗೊಂಡು ಸ್ಟ್ರೇಟಾಗಿ ಬಂದರೆ ಅಲ್ಲೇ ನಮ್ಮ ಮನೆ. ಓಕೆ, ಬಿಗ್ ಬನ್ನಿ. ಅಪ್ಪ, ಇದ್ಯಾಕೆ? ನೀವು ಮೇಲೆ ಕೂತ್ಕೊಂಡು ಓದ್ಕೊಳಕಮ್ಮ, ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಪ್ಪ. ಬನ್ನಿ, ಅಪ್ಪ ಅಮ್ಮನ ಮೀಟ್ ಮಾಡಿಸ್ತೀನಿ. ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸು. ನಮಸ್ತೆ. ಇದೇನಮ್ಮ ಇದು? ಓದ್ಕೊಳ್ತಾನೆ ನೀನು ಬಂದಿದ್ದು? ಹೌದು ಅಂಕಲ್. ಮತ್ತಿದೆಲ್ಲ ಯಾಕಮ್ಮ? ಗಿಟಾರ್ ಕ್ಲಾಸಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದೆ ಅಂಕಲ್. ಎಲ್ಲ ಪುಸ್ತಕ ತಂದಿದ್ದೀರಲ್ಲ? ಹ್ಞೂ ಅಂಕಲ್. ಒಳ್ಳೇದು. ಈಗ ಮೊದಲು ಯಾವ ವಿಷಯನ ಅಧ್ಯಯನ ಮಾಡ್ತೀರಾ? ಮೊದಲು ಮ್ಯಾನೇಜ್ಮೆಂಟ್ ಮತ್ತೆ ಅಕೌಂಟ್ಸ್ ಮುಗಿಸ್ಬಿಟ್ಟು ಆಮೇಲೆ ಎಕನಾಮಿಕ್ಸ್ ಓದ್ತೀವಿ ಅಂಕಲ್. ಒಳ್ಳೇದು. ನಾನು ಮ್ಯಾನೇಜ್ಮೆಂಟ್ ಮತ್ತು ಅರ್ಥಶಾಸ್ತ್ರ ಸಂಬಂಧಪಟ್ಟ ಕೆಲವು ಆಕರ ಗ್ರಂಥಗಳನ್ನು ಮೊದಲೇ ತಂದಿಟ್ಬಿಟ್ಟಿದ್ದೀನಿ. ಇದನ್ನ ಮೊದಲು ಅಧ್ಯಯನ ಮಾಡಿ ಆಮೇಲೆ ನೀವು ಗುಂಪು ಚರ್ಚೆ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ನೋಡಿ, ಓದಿದ್ದು ಕೇವಲ ಪ್ರತಿಶತ 10 ಭಾಗ ಮಾತ್ರ ತಲೆ ಉಳಿಯುತ್ತೆ. ಅದೇ ಬರೆದ್ರೆ 20% ತಲೆ ಉಳಿಯುತ್ತೆ. ಅದೇ ಕಲಿತದ್ದನ್ನ ಇತರರಿಗೆ ಕಲಿಸಿದ್ರೆ 90 ಭಾಗ ನಮಗೆ ಉಳಿಯುತ್ತೆ. ಹಾಗಾಗಿ ನೋಡಿ, ಇವತ್ತು ಈ ವ್ಯವಸ್ಥೆ ಮಾಡಿದ್ದೀನಿ. ಇನ್ನೇನ್ ಮಾಡ್ಬೇಕು ನೀವು ಅಂದ್ರೆ, ಕಲಿತದ್ದೆಲ್ಲ ಇತರ ಕಲಿಸ್ಬೇಕು, ಪರಸ್ಪರ ಪಾಠ ಮಾಡಬೇಕು. ಆಯ್ತಾ? ಹಾಗಾಗಿ ಮೊದಲು ಇದನ್ನೆಲ್ಲ ನೀವು ಅಭ್ಯಾಸ ಮಾಡ್ಬಿಡಿ. ಆಮೇಲೆ ಇದನ್ನೆಲ್ಲ ಅನ್ವಯ ಮಾಡೋದು ಹೇಗೆ ನೋಡೋಣಂತೆ. ಸರಿ ಅಂಕಲ್. ಎಲ್ಲ ಸಿದ್ಧವಾಗಿದ್ದೀರಲ್ಲ? ರೆಡಿ ಅಂಕಲ್. ನಾವು ರೆಡಿ ಅಂಕಲ್. ಹಾಯ್ ಫ್ರೆಂಡ್ಸ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಅಂಕಲ್. ಹಾಯ್ ಆಂಟಿ. ಏನ್ ಆಂಟಿ ಕ್ಯೂಟ್ ಆಗಿದ್ದೀರಾ? ಸೇಮ್. ಅಡ್ಬುದೆ ಆಂಟಿ. ಅಡ್ಬುದೆ ಅಂಕಲ್. ಹಾಯ್ ಅಂಕಲ್. ನಾನು ಯೋಗಿ, ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಇವನು ಗೌತಮ್. ಜನನಿಗಿಂತ ಚೆನ್ನಾಗಿ ಓದೋ ಒಬ್ಬನೇ ಒಬ್ಬ ಹುಡುಗ ಅಂತ ಹೇಳಿದ್ರೆ ಅದು ಗೌತಮ್. ನಮಸ್ತೆ ಅಂಕಲ್. ಇವನ ಹೆಸರು ಸೂರ್ಯ ಅಂತ. ಇವನ್ ಏನ್ ಓದ್ತವನೋ ಅವನಿಗೇ ಗೊತ್ತಿಲ್ಲ. ನೋಡಿ, ಜನರಲ್ ನಾಲೆಜ್ ಪುಸ್ತಕ ತಂದ್ಬಿಟ್ಟಾನೆ. ಬೈ ದ ವೇ, ನಾನ್ ನಿಮ್ ದೊಡ್ಡ ಫ್ಯಾನ್ ಅಂಕಲ್. ಏನ್ ಅಂಕಲ್, ಶಂಕರ್ ನಗ್ತಾರ ರೊಯ್ಯೋ ಅಂತ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂಡ್ ಬರ್ತೀರಾ? ಏನ್ ನಿಮ್ ಸ್ಪೀಡು, ಏನ್ ನಿಮ್ ಸ್ಟೈಲು, ಏನ್ ನಿಮ್ ಲುಕ್ಕು. ನಿಮ್ ಸ್ಪೀಡ್ಗೆ ನಾನು ಫಿದಾಗೋಗ್ಬಿಟ್ಟೆ ಅಂಕಲ್, ನಿಜವಾಗ್ಲು. ನಾವೇನೋ ಅಲ್ಪ ಸ್ವಲ್ಪ ಪುಸ್ತಕದ ಮೇಲಿರೋ ಧೂಳನ್ನ ಒದರಿ ಓದ್ತಿದೀವಿ ಅಂದ್ರೆ ಅದಕ್ಕೆ ಇನ್ಸ್ಪಿರೇಷನ್ ನೀವು ಮತ್ತೆ ಜನನಿನೇ ಅಂಕಲ್. ಇಲ್ಲ ಅಂದ್ರೆ ಓದಿಗೂ ನಮಗೂ ಸಂಬಂಧನೇ ಇಲ್ಲ. ಇವತ್ತು ಗ್ರೂಪ್ ಸ್ಟಡಿ, ಅದು ಜನನಿ ಮನೇಲಿ ಅಂತ ಗೊತ್ತಾದ ತಕ್ಷಣ ಓಡ್ ಬಂದ್ಬಿಟ್ವಿ. ಹೌದಾ ಅಂಕಲ್? ಮಗ, ನಾನೇನಾದ್ರೂ ಓವರಾಗಿ ಮಾತಾಡ್ಬಿಟ್ನಾ? ಶ್ಯಾಮು ಅಂಕಲ್ ಏನೋ ಹಿಂಗೆ ಗುರಾಸ್ತವ್ರೆ. ಜಾಸ್ತಿ ಆಯ್ತು ಅನ್ಸುತ್ತೆ. ಜನನಿ, ಮಾತಾಡ್ಬೇಕು ಬಾ.
ಬಾಯಂಟಿ ಇನ್ನ ಓದ್ಲಿ ಅಂತ ಹಾಲು ಕೊಡಕ್ ಕಳ್ಸ್ಕೊಂಡಿರ್ಬೇಕು. ಏಯ್ ಏನ್ರೋ ಇದು ಸಡನ್ ಆಗಿ ಬಂದ್ಬಿಟ್ಟಿದ್ದೀರಾ? ಅದೇ ಹಳೆ ಕತೆ ಕಣಮ್ಮ. ನಮ್ ದಿವಸ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಲೆಕ್ಕಾಚಾರ ಮಾಡೋ ಅಷ್ಟರಲ್ಲಿ ಬಜೆಟ್ ಪ್ರಾಬ್ಲಮ್ ಆಯ್ತು. ಬಜೆಟ್ ಯಾರನ್ನ ಕೇಳೋದು? ಫಾತಿಮನ್ ಹತ್ರ ಕೇಳೋಣ ಅಂತ ಅನ್ಕೊಂಡ್ವಿ. ಹಾ, ನಾನ್ ಯಾಕೆ ಕೊಡ್ಲಿ ನಿನ್ ಟ್ರಿಪ್ಪಿಗೆ ದುಡ್ಡು? ಇದಕ್ಕೆ ನಮ್ ಟ್ರಿಪ್ ಪ್ಲಾನ್ ಫ್ಲಾಪ್ ಆಗಿದ್ದು. ದುಡ್ಡು ಯಾರನ್ನ ಕೇಳೋದು? ಅಷ್ಟರಲ್ಲಿ ನಾವು ಅನುಗೆ ಎಲ್ಲಿದ್ದೀರಾ ಅಂತ ಕೇಳಿದ್ವಿ. ಅನು ಇಲ್ಲಿ ಗ್ರೂಪ್ ಸ್ಟಡೀಸ್ ಮಾಡಕ್ ಬಂದಿದೀವಿ ಅಂತ ಅಂದ್ಲು. ನಮಗೂ ಮನೇಲಿ ಕೂತು ಬೋರ್ ಆಗೋಗಿತ್ತು, ಲೊಕೇಶನ್ ಕಳಿಸು ಅಂತ ಹೇಳಿದ್ವಿ. ಲೊಕೇಶನ್ ಕಳಿಸಿದ್ಲು. ನಿಮ್ ಪುಣ್ಯ ಕಾರ್ಯದಲ್ಲಿ ನಾವು ಭಾಗಿಯಾಗೋಣ ಅಂತ ಬಂದ್ಬಿಟ್ವಿ. ಅಷ್ಟಕ್ಕೂ ನೀವು ನನ್ನ ಎಷ್ಟು ಮಿಸ್ ಮಾಡ್ಕೊಂಡಿರ್ತೀರಲ್ಲ. ಏ ಹೋಗೋ. ಅಲ್ಲ, ನಾವ್ ಈ ತರ ಹೇಳ್ದೆ ಕೇಳ್ದೆ ಬಂದಿದ್ದು ಜನನಿಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಗೊತ್ತಿಲ್ಲ, ಶ್ಯಾಮ್ ಅಂಕಲ್ ಇದನ್ನ ಹೆಂಗ್ ತಗೋತಾರೋ ಏನೋ. ನನ್ಗೆ ಏನ್ ಹೇಳಿದೆ ನೀನು? ಬರೀ ಹುಡುಗಿರು ಬರ್ತಾರೆ ಅಂತ. ಹುಡುಗಿರು ಯಾಕೆ ಬಂದಿದ್ರಲ್ಲಿ? ಹೇಳೋದೊಂದು ಮಾಡೋದೊಂದು. ನನಗೆ ಗೊತ್ತಿದೆ ಅವ್ರು ಯಾಕೆ ಬಂದ್ರು ಅದನ್ನ ಮೊದಲು. ಅವರೆಲ್ಲ ನೀನು ಗೊತ್ತಿದೆ ಬಂದ್ಬಿಟ್ರೆ ಅವರು ನಿನಗೆ ಗೊತ್ತಿದೆ ಅವ್ರು ಹೆಂಗ್ ಬಂದ್ರು ಅದನ್ನೇ ಕೇಳ್ತಿರೋದು ನಾನು. ಹೇಳು. ಅವ್ರು ಬರೋ ವಿಷಯ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅಂದ್ರೆ ನಿನ್ಗೆ ಹೇಳ್ತಾ ಬಂದಿದ್ದಾರೆ ಅವರು? ಹಾಗಾದ್ರೆ ಮೊದ್ಲು ಆಚೆ ಕಳ್ಸೋರ್ನ. ಅಲ್ಲ ರೀ, ಓದಕ್ ಬಂದಿರೋದು ಮಕ್ಕಳು. ಓದೋ ಮಕ್ಕಳ ತರ ಕಾಣ್ತಾರ ಅವರು. ಹೆಣ್ಮಕ್ಳು ಬಂದಿರ ಅಂತ ಹಿಂಬಾಲಿಸ್ಕೊಂಡ್ ಬಂದಿದ್ದಾರೆ ಅವರು. ನನ್ನ ಮನೇಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಮೊದ್ಲು ಆಚೆ ಕಳ್ಸೋರ್ನ. ಮೊದ್ಲು ಆಚೆ ಕಳ್ಸೋ. ಕಳ್ಸು. ಏನ್ ಜನ ಅವರು? ಒಂದು ಸಾಮಾನ್ಯ ತಿಳುವಳಿಕೆ ಬೇಡವಾ? ಚಿಕ್ಕ ಮಕ್ಕಳ ಒಬ್ಬರು ತೊಂದರೆ ಆಗತ್ತೆ ಒಂದು ಯೋಚನೆ ಕೂಡ ಮಾಡೋದು ಬೇಡ. ಹಿಂದೆ ಮುಂದೆ ಏನು ಗುಂಪುಬಿಡದ? ಅಲ್ಲ ರೀ, ಮನೆಗ್ ಬಂದವ್ರನ್ನ ಹೋಗು ಅಂತ ಹೇಗ್ರಿ ಹೇಳೋದು? ನನಗವೆಲ್ಲ ಸಂಬಂಧ ಇಲ್ಲ. ಇಲ್ಲಿ ಕೂತ್ಕೊಂಡವ್ರು ಗಲಾಟೆ ಮಾಡೋದು ಬೇಡ. ಆಚೆ ಕಳ್ಸು. ಮೊದ್ಲು ಆಚೆ ಕಳ್ಸು. ರೀ, ಜೊತೆಲೆ ಓದೋ ಕಾಲೇಜ್ ಫ್ರೆಂಡ್ಸ್ ಅವರು. ಅಂತರದಲ್ಲಿ ಮನೆಗೆ ಹೋಗು ಅಂತ ಹೇಗ್ರಿ ಹೇಳ್ತಾಳ ಅವಳು? ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೀನು ಅವ್ರಿಗೆ ಹೋಗಿ ಹೇಳ್ತೀಯಾ ಇಲ್ಲ ನಾನು ಹೋಗಿ ಹೇಳ್ಬೇಕಾ? ಏನು ಜನನಿ ನಿನ್ನ ಹೇಳ್ತಿರೋದು? ಹೇಳ್ತೀಯಾ ನಾನು ಹೇಳ? ಅಲ್ಲ ರೀ, ಅವ್ರು ಓದಕ್ ತಾನೇ ಬಂದಿರೋದು, ಅದು ಹಗ್ಲಲ್ಲಿ. ಏನ್ ಹಗಲು ಏನ್ ಸಂಜೆ? ಗಂಟೆ ಎಷ್ಟಾಯ್ತೀಗ? ಸಂಜೆ ಆದ್ರೂ ಒಂದೊಂದೇ ಆಟ ಶುರು ಮಾಡ್ತಾರೆ ನೋಡಿ. ನೋಡು ಒಂದಾಟ ಶುರು ಮಾಡ್ತಾರೆ ನೋಡಿಗ. ನಾವೆಲ್ಲ ಇದೀವಲ್ವಾ, ಆ ಥರ ಎಲ್ಲ ಏನೂ ಆಗೋದಿಲ್ಲ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಾ. ಜನನಿ, ನೀನು ಹೋಗಮ್ಮ, ಓದ್ಕೋ ಹೋಗು. ಜನನಿ ಹೋಗು ಅಂದೆ. ನಾನು ಮಾತಾಡ್ತಾ ಇದ್ದೀನಲ್ಲ. ಜನನಿ ಜನನಿ ಹೋಗ್ಲಿ ಬಿಡಿ. ನೀನಾಕ ಬೆಂಬಲಿಸ್ತಾ ಇದೆಯಾ? ಹೀಗೆ ಮಾಡಿದ್ರೆ ಮಕ್ಕಳು ಹಾದಿ ತಪ್ಪೋದು. ರೀ, ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಅಲ್ಲ ರೀ, ಮನೆಗೆ ಬಂದವ್ರಿಗೆ ಮುಖದ ಮೇಲೆ ಹೊಡೆದಾಗ ಹೇಗ್ರಿ ಹೋಗು ಅಂತ ಹೇಳಕ್ಕಾಗತ್ತೆ? ನಮ್ಮ ಜನನಿ ಬುದ್ಧಿವಂತೆ. ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ನೀವು ಕೂತಿರಿ, ನಾನು ಹೋಗಿ ಕಾಫಿ ತಗೊಂಡು ಬರ್ತೀನಿ. Uh, 15,66,720 ಕರೆಕ್ಟಾ ನೋಡು? ಹೇಳ್ತಾನೆ ತಾನೆ, ಕರೆಕ್ಟ್ ಆಗಿದೆ, ಚೆಕ್ ಮಾಡು. ನಮ್ ಗೌತಮ್ ಲೆಕ್ಕ ಮಾಡಿದಾನಂದ್ರೆ ಕರೆಕ್ಟ್ ಆಗೇ ಇರುತ್ತೆ. ಮಗ ಕರೆಕ್ಟು. ನೆಕ್ಸ್ಟ್ ಲೆವೆಲ್ ಮಗ. ನೀನು ಹೆಂಗೋ ಮಾಡ್ಬಿಟ್ಟೆ, ಕರೆಕ್ಟ್ ಮಾಡ್ಬಿಟ್ಟವ. ನೀನು ಇನ್ನೊಂದ್ಸಲ ಚಪ್ಪಾಳೆ ಹೊಡ್ರ ಅವನಿಗೆ. ಮಗ, ನೀನು ಈ ಲೆಕ್ಕ ಸಾಲ್ವ್ ಮಾಡಿರೋ ಖುಷಿಗೆ ನಮ್ಗೆಲ್ಲ ಪಾರ್ಟಿ ಕೊಡಿಸ್ಲೇಬೇಕು. ಪಾರ್ಟಿ 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 ಪಾರ್ಟಿ